ದೀಪಾವಳಿ ಹಬ್ಬದ ದಿನವೇ ನಡು ರಸ್ತೆಯಲ್ಲಿ ಮಾರಾಮಾರಿ ನಡೆದಿದೆ. ಬಹುಕೋಟಿ ಚಾಪಾ ಕಾಗದ ಹಗರಣದ ಆರೋಪಿಯಾಗಿರುವಂತ ಮೃತ ಕರೀಂಲಾಲ್ ತೆಲಗಿ ಅಳಿಯ ಬಡಿದಾಟವನ್ನ ಮಾಡಿಕೊಂಡಿದ್ದಾನೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತ ಕರೀಂಲಾಲ್ ತೆಲಗಿ ಅಳಿಯ ಇರ್ಫಾನ್ ತಾಳಿಕೋಟಿ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ರಫೀಕ್ ಮಧ್ಯೆ ಮಾರಾಮಾರಿ ನಡೆದಿದೆ. ಇರ್ಫಾನ್ ತಾಳಿಕೋಟಿ ವಿರುದ್ಧ ರಫೀಕ್ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಮೃತ ಕರೀಂಲಾಲ್ ತೆಲಗಿ ಅಳಿಯ ಮತ್ತೊಂದು ವಿವಾದಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇಲ್ಲಿ ಮಾರಾಮಾರಿ ನಡೆದಿದೆ. ದೀಪಾವಳಿ ಹಬ್ಬದ ದಿನ ಬೆಳಗಾವಿಯ ಖಾನಾಪುರ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೃತ ಕರೀಂಲಾಲ್ ತೆಲಗಿ ಅಳಿಯ ಈ ರೀತಿಯಾಗಿ ಬಡಿದಾಟಕ್ಕೆ ಕಾರಣವಾಗಿದ್ದಾನೆ. ಇರ್ಫಾನ್ ಮತ್ತು ರಫೀಕ್ ಎಂಬುವರ ಮಧ್ಯೆ ಇಲ್ಲಿ ಬಡಿದಾಟ ಆಗಿದೆ. ಸೊ ಇವರಿಬ್ಬರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಮನಿಸ್ತಾ ಇದ್ದೀರಾ, ತೆಲಗಿನೇ ಒಂದು ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದ. ಹಾಗೆ ಚಾಪಕಾಗದ ಹಗರಣದ ರೂವಾರಿಯಾಗಿದ್ದ. ಈಗ ಆತನ ಅಳಿಯನ ರೌಡಿಸಮ್ ಅನ್ನ ಗಮನಿಸ್ತಾ ಇದ್ದೀರಾ. ಆತ ಒಂದು ಬೆಳಗಾವಿಯ ಖಾನಾಪುರದಲ್ಲಿ ಒಂದು ಪಟ್ಟಣಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಗಲಾಟೆ ಆಗಿದೆ. ಈತ ಮತ್ತು ರಫೀಕ್ ಮಧ್ಯೆ ಅದೇನ್ ವೈಷಮ್ಯ ಇತ್ತೋ ಏನೋ ಗೊತ್ತಿಲ್ಲ. ಇವರಿಬ್ರು ಕೂಡ ಚೆನ್ನಾಗಿ ಬಡಿದಾಡ್ಕೊಂಡಿದ್ದಾರೆ. ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಎಸ್ ಜಾನಕಿ ಮುಂದೆ ಹಾಡಿ ಚಪ್ಪಾಳಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಮಂಡ್ಯದ ಗಾಯಕ ಶ್ರೀರಂಗಪಟ್ಟಣದ ನಿವಾಸಿ ರಮೇಶ್ ಕೆ ಎಸ್ ಜಾನಕಿಯಿಂದ ಚಪ್ಪಾಳೆಯನ್ನ ಹಾಕಲಾಗಿದೆ. ಎಸ್ ಜಾನಕಿ ಅವರ ಅಪ್ಪಟ ಅಭಿಮಾನಿಯಾಗಿರುವಂತಹ ಶ್ರೀರಂಗಪಟ್ಟಣದ ರಮೇಶ್ ನಿನ್ನೆ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿದ್ರು. ಎಸ್ ಜಾನಕಿ ಅವರು ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಈ ಅಭಿಮಾನಿ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇಂದು ಹಾಸನಾಂಬೆ ದೇವರ ದರ್ಶನಕ್ಕೆ ತೆರೆ ಬೀಳ್ತಾ ಇರುವಂತದ್ದು. ಇಂದು ಮಾತ್ರ ಹಾಸನಾಂಬೆ ದರ್ಶನದ ಭಾಗ್ಯ ಸಿಗಲಿದ್ದು ರಾಜ್ಯದ ವಿವಿಧೆಡೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾಳೆ ಮಂಗಳವಾರ ಸಾರ್ವಜನಿಕರ ದರ್ಶನ ಇರೋದಿಲ್ಲ. ಮಂಗಳವಾರ ಮಧ್ಯಾಹ್ನ 12:30ಕ್ಕೆ ದೇವಾಲಯದ ಬಾಗಿಲು ಮುಚ್ಚಲಿದೆ. ಈ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ತುಂತುರು ಮಳೆಯ ನಡುವೆಯೂ ಕೂಡ ದೇವಿ ದರ್ಶನವನ್ನ ಪಡೆಯೋದಕ್ಕೆ ಭಕ್ತರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ವಿಷ್ಣು ಇವರೆಗಿನ ಸುದ್ದಿ. ಈಗ ವೈಕುಂಠ ರಹಸ್ಯ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ. 1, 2, 3 ಬಿಗ್ ಬ್ರೇಕಿಂಗ್.